ರೈಟ್. ರಶ್ಮಿಕಾ ಮಂದಣ್ಣ ಅವರ ವಿಚಾರವಾಗಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಯಾವ ರೀತಿನಲ್ಲಿ ಐಟಿ ಸರ್ಚ್ ನಡೀತಾ ಇದೆ, ಬೆಳಗಿನಿಂದನೂ ಕೂಡ ಸತತವಾದಂತ ಐಟಿ ಸರ್ಚ್. ಈಗಷ್ಟೇ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿಯಲ್ಲಿ ಭಾರೀ ದಾಳಿಗೆ ಉಗ್ರರು ಸಂಚು ಮಾಡಿದ್ರು. ಗಣರಾಜ್ಯೋತ್ಸವ ದಿನದಂದು ದುಷ್ಕೃತ್ಯಕ್ಕೆ ಸಂಚು ಮಾಡಿದ್ರು. 9 ಮಂದಿ ಶಂಕಿತ ಉಗ್ರರ ಫೋಟೋ ಬಿಡುಗಡೆ ಮಾಡಲಾಗಿದೆ. ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್ ಬರ್ತಾ ಇರ್ತಕ್ಕಂಥದ್ದು. ಈ ಕ್ಷಣ ಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್. ಗಣರಾಜ್ಯೋತ್ಸವ ದಿನದಂದು ದುಷ್ಕೃತ್ಯಕ್ಕೆ ಸಂಚು ಮಾಡಲಾಗಿತ್ತು. 9 ಮಂದಿ ಶಂಕಿತ ಉಗ್ರರ ಫೋಟೋ ಬಿಡುಗಡೆ ಮಾಡಲಾಗಿದೆ. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ಭಾರಿ ದೊಡ್ಡ ಪ್ರಮಾಣದ ಸಂಚು ಮಾಡಲಾಗಿತ್ತು. ಈ ಉಗ್ರರ ಟೀಮ್ ನಲ್ಲಿ ಭಟ್ಕಳದ ವ್ಯಕ್ತಿ ಇದ್ದಾನೆ, ಭಟ್ಕಳದ ಉಗ್ರ ಕೂಡ ಇದ್ದಾನೆ. ದೆಹಲಿ ಸೇರಿದಂತೆ ಎಲ್ಲ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಗ್ರರ ಟೀಮ್ ನಲ್ಲಿ ಭಟ್ಕಳದ ಆರಿಫ್ ಜಿಲಾನಿ ಇರುವಂತದ್ದು. 9 ಮಂದಿ ಉಗ್ರರಿಗಾಗಿ ದೆಹಲಿ ಪೊಲೀಸರು ಬಲೆ ಬೀಸಿದ್ದಾರೆ. ಈಗ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಅಂತಂದ್ರೆ, ಸಾಕಷ್ಟು ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಚಟುವಟಿಕೆಯನ್ನ ನಡೆಸೋದಕ್ಕೆ, ಗಣರಾಜ್ಯೋತ್ಸವ ದಿನದಂದು ಈ ಒಂದು ಭಯೋತ್ಪಾದನಾ ಚಟುವಟಿಕೆ ನಡೆಸೋದಕ್ಕೆ ದೆಹಲಿಯಲ್ಲಿ ಉಗ್ರರು ಭಾರಿ ಸಂಚು ಮಾಡಿದ್ರು. 9 ಮಂದಿ ಶಂಕಿತ ಉಗ್ರರ ಫೋಟೋಗಳನ್ನ ಬಿಡುಗಡೆ ಮಾಡಲಾಗಿದೆ. ಭಟ್ಕಳದ ಆರಿಫ್ ಜಿಲಾನಿ ಕೂಡ ಅದರಲ್ಲಿ ಒಬ್ಬ. ಒಂದು ಕಡೆ ಸಿಎಎ ಪ್ರತಿಭಟನೆ, ಇನ್ನೂ ಅನೇಕ ಸಂಚಲನಗಳು ದೇಶಾದ್ಯಂತ ಆಗ್ತಾ ಇರತಕ್ಕಂತ ಸಂದರ್ಭದಲ್ಲೇನೆ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಭಾರಿ ಉಗ್ರಗಾಮಿ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಉಗ್ರರ ಟೀಮ್ ಸಂಚು ಮಾಡಿತ್ತು. 9 ಮಂದಿ ಉಗ್ರರಿಗೆ ದೆಹಲಿ ಪೊಲೀಸರು ಬಲೆ ಬೀಸಿದ್ದಾರೆ. 9 ಮಂದಿ ಪ್ರಮುಖ ಉಗ್ರರು ಸೇರಿ ಇಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗಿದೆ. ದೆಹಲಿಯಲ್ಲಿ ಭಾರಿ ದಾಳಿಗೆ ಈ ಉಗ್ರರು ಸಂಚು ಮಾಡಿದ್ರು. ಗಣರಾಜ್ಯೋತ್ಸವ ದಿನದಂದು ದುಷ್ಕೃತ್ಯ ನಡೆಸೋದಕ್ಕೆ ಸಂಚು ಮಾಡಿದ್ರು. ಗಣರಾಜ್ಯೋತ್ಸವದ ದಿನ ಇಡೀ ದೇಶದ ಶಕ್ತಿ ಪ್ರದರ್ಶನದ ದಿನ ಆಗಿರುತ್ತೆ. ಅವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ದಿನ. ನಮ್ಮ ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಯ ಶಕ್ತಿ ಪ್ರದರ್ಶನದ ದಿನ ಆಗಿರುತ್ತೆ, ಸಂಭ್ರಮದ ದಿನ ಆಗಿರುತ್ತೆ. ಅವತ್ತು ದಾಳಿ ಮಾಡೋದಕ್ಕೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ತರದ ಸಾಕಷ್ಟು ಕೃತ್ಯಗಳು ನಡೆಯುತ್ತೆ ಮತ್ತು ಅದನ್ನ ನಿಯಂತ್ರಿಸಲಾಗುತ್ತೆ. ಈ ಸಾರಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದಕ್ಕೆ 9 ಮಂದಿ ಉಗ್ರರು ಬಲೆ ಬೀಸಿದ್ರು ಅಂತ ಹೇಳಲಾಗಿದೆ. ಅವರನ್ನ ಹಿಡಿಯೋದಕ್ಕೆ ಇದೀಗ ಪೊಲೀಸರು ತಯಾರಾಗಿದ್ದಾರೆ. ದೆಹಲಿ ಸೇರಿದಂತೆ ಎಲ್ಲಾ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅವರ ಫೋಟೋಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಉಗ್ರರ ಟೀಮ್ ನಲ್ಲಿ ಭಟ್ಕಳದ ಆರಿಫ್ ಜಿಲಾನಿ ಕೂಡ ಇದ್ದಾನೆ. ಗಣರಾಜ್ಯೋತ್ಸವ ದಿನ ಹತ್ತಿರ ಆಗ್ತಾ ಇದ್ದ ಹಾಗೇನೆ ಉಗ್ರರು ಅಲ್ಲಿ ರೂಪಿಸಿದ್ದಂತಹ ಸಂಚೊಂದು ಬಯಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದಕ್ಕೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸಂಚು ರೂಪಿಸಲಾಗಿತ್ತು. ಆ ಸಂಚನ್ನ ಪೊಲೀಸರು ಇದೀಗ ಭಗ್ನಗೊಳಿಸಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ಸಾಕಷ್ಟು ಈ ತರದ ಸುದ್ದಿಗಳು ಬರ್ತಾ ಇರ್ತಕ್ಕಂಥದ್ದು. ಉಗ್ರಗಾಮಿ ಕೃತ್ಯಕ್ಕೆ ಸಂಚು ರೂಪಿಸ್ತಾ ಇರುವಂತವರು, ಐಸಿಸ್ ಸಂಘಟನೆಗೆ ಸೇರಿದಂತವರನ್ನ ಎನ್ಐಎ ಬಂಧಿಸ್ತಾ ಇರುವಂತದ್ದು. ಇದೀಗ ದೆಹಲಿಯಲ್ಲಿ ಭಯೋತ್ಪಾದಕ ಕೃತ್ಯಗಳಿಗೆ ಪ್ಲಾನ್ ಮಾಡಿದ್ದಂತಹ 9 ಮಂದಿಯ ಫೋಟೋಗಳನ್ನ ಬಿಡುಗಡೆ ಮಾಡಲಾಗಿದೆ. ದೆಹಲಿ ಪೊಲೀಸರು ಮಾಡಿರ್ತಕ್ಕಂಥದ್ದು. ಆ 9 ಮಂದಿಯಲ್ಲಿ ಭಟ್ಕಳದ ಆರಿಫ್ ಜಿಲಾನಿ ಕೂಡ ಇದ್ದಾನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಬುಕನ್ಕೆರೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಉಗ್ರಗಾಮಿ ಕೃತ್ಯ ನಡೆಸೋದಕ್ಕೆ ಸಂಚು ಮಾಡಿದ್ರು ಅಂತ, ಯಾವ ರೀತಿ ಈ ಒಂದು ಸಂಚು ಮಾಡಿದ್ರು? ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ದಿನ ಅಂದ್ರೆ ಜನವರಿ 26ನೇ ತಾರೀಕು, ಅದರಲ್ಲೂ ಪೆರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಉಗ್ರರು ಭಯೋತ್ಪಾದನಾ ಕೃತ್ಯವನ್ನ ನಡೆಸಲಿಕ್ಕೆ ಸಂಚು ರೂಪಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ದೆಹಲಿ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಈಗ ದೆಹಲಿ ಪೊಲೀಸರು ಆ ಒಂದು ಉಗ್ರರ ಅಂದ್ರೆ ಯಾರ ಮೇಲೆ ಅನುಮಾನ ಇದೆಯೋ ಅವರ ಚಿತ್ರಗಳನ್ನ, ಭಾವಚಿತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಈ ಮೂಲಕ ಅವ್ರಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ದೆಹಲಿ ಪೊಲೀಸರು ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಒಟ್ಟು 9 ಈ ಒಂದು ಶಂಕಿತ ಉಗ್ರರ ಭಾವಚಿತ್ರವನ್ನ ಬಿಡುಗಡೆ ಮಾಡಿರುವಂತಹ ದೆಹಲಿ ಪೊಲೀಸರು ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ, ಆ 9 ಪೈಕಿ ಭಟ್ಕಳ ಮೂಲದ ಅಂದ್ರೆ ಕರ್ನಾಟಕದ ಭಟ್ಕಳ ಮೂಲದ ಆರಿಫ್ ಗಿಲಾನಿ ಅನ್ನುವಂತ ವ್ಯಕ್ತಿ ಕೂಡ ಇದ್ದಾನೆ. ಆತನು ಕೂಡ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಿದ್ದಾನೆ ಅನ್ನುವಂತ ಶಂಕೆ ದೆಹಲಿ ಪೊಲೀಸರಿಗೆ ವ್ಯಕ್ತ ಆಗಿದೆ. ಸೊ ಹಾಗಾಗಿ ಅವರು
ಆರಿಫ್ ಗಿಲಾನಿ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ 9 ಮಂದಿ ಹೆಸರುಗಳಿವೆ. ಇವರ ಬಗ್ಗೆ ಮಾಹಿತಿಗಳಿದಾವ ಅನ್ನುವಂತ ಹೆಚ್ಚಿನ ಮಾಹಿತಿಯನ್ನ ದೆಹಲಿ ಪೊಲೀಸರು ಸರ್ಚ್ ಮಾಡ್ತಿದ್ದಾರೆ. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೈಗೊಳ್ತಿದ್ದಾರೆ. ಅಂದ್ರೆ ಈಗ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಅವರಿಗೆ ಈ ಒಂದು 9 ಜನರ ಮೇಲೆ ಅನುಮಾನಗಳು ಬಂದಿವೆ. ಇದಲ್ಲದೆ ಇನ್ನೂ ಒಂದಷ್ಟು ಜನ ಇರಬಹುದು ಅನ್ನುವಂತ ಶಂಕೆ ಇದೆ. ಆ ಕಾರಣಕ್ಕೋಸ್ಕರ ಅವರ ಹುಡುಕಾಟವೂ ನಡೀತಿದೆ ಮತ್ತು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವೂ ಕೂಡ ನಡೀತಾ ಇದೆ. ಜೊತೆಗೆ 26ನೇ ತಾರೀಕಿಗೆ ಏನೆಲ್ಲ ಬಿಗಿ ಬಂದೋಬಸ್ತನ್ನ ಕೈಗೊಳ್ಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ದೆಹಲಿ ಪೊಲೀಸರು ಒಂದು ರೀತಿಯಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಧರಣೇಶ್, ಇನ್ನು ಕೇವಲ ದೆಹಲಿ ಮಾತ್ರನಾ ಅಥವಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏನಾದರೂ ಇವರು ಈ ರೀತಿ ದುಷ್ಕೃತ್ಯಗಳಿಗೆ ಸಂಚನ್ನ ರೂಪಿಸಿದ್ರ? ಇವರ ಮಾಸ್ಟರ್ ಮೈಂಡ್ ಯಾರು? ಯಾರೆಲ್ಲರ ಜೊತೆ ಇವರಿಗೆ ಸಂಪರ್ಕ ಇತ್ತು? ದೇಶದ ಒಳಗೆ ಇನ್ನೂ ಇದ್ದಾರಾ ಇವರು? ಏನಿದೆ ಡೀಟೇಲ್ಸ್? ಈಗ ಮೊದಲಿಗೆ ದೆಹಲಿಯಲ್ಲಿ ಅವತ್ತು ದೆಹಲಿಯ ರಾಜಪಥನಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವದ ಪರೇಡ್ ಇಡೀ ದೇಶದ ಒಂದು ಹೆಮ್ಮೆಯ ಸಂಕೇತ ಮತ್ತು ಒಂದು ಗಣರಾಜ್ಯೋತ್ಸವ ಆದ ಹಿನ್ನೆಲೆಯಲ್ಲಿ ಅದನ್ನ ಪರೇಡ್ ಮಾಡೋದ್ರಿಂದ ಆ ಪೆರೇಡ್ಗೆ ಅಥವಾ ಪಥಸಂಚಲನಕ್ಕೆ ಇವರು ಗುರಿ ಮಾಡ್ಕೊಂಡಿರ್ಬೋದು ಅನ್ನುವಂತ ಶಂಕೆ ದೆಹಲಿ ಪೊಲೀಸರಿಗೆ ವ್ಯಕ್ತ ಆಗಿದೆ. ಇನ್ನು ಕೂಡ ಕೇಂದ್ರದ ಗೃಹ ಇಲಾಖೆಯಿಂದ ಯಾವುದೇ ನಿರ್ದಿಷ್ಟ ನಗರ ಅಥವಾ ರಾಜ್ಯಗಳ ವಿಷಯದಲ್ಲಿ ಯಾವ ಮಾಹಿತಿಯೂ ಲಭ್ಯ ಆಗಿಲ್ಲ. ಅವರು ರಾಜ್ಯ ಸರ್ಕಾರಕ್ಕೆ ಆ ತರದ ಮಾಹಿತಿಗಳನ್ನ ರವಾನಿಸಿಲ್ಲ. ಅಂದ್ರೆ ರಾಜ್ಯ ಸರ್ಕಾರಗಳ ಗೃಹ ಇಲಾಖೆಯನ್ನ ಅಲರ್ಟ್ ಮಾಡುವಂತ ಮಾಹಿತಿ ಇನ್ನೂ ದೊರಕಿದ್ದಿಲ್ಲ. ಬಹುಶಃ ಅದು ಕೂಡ ಆಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಉಗ್ರ ಚಟುವಟಿಕೆಗಳು ಆಗ್ಬಹುದು ಅನ್ನುವಂತ ಅನುಮಾನ ಕೇಂದ್ರ ಗೃಹ ಇಲಾಖೆಗೆ ಬಂದಿರುತ್ತೋ ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ರವಾನಿಸ್ತಾರೆ. ಅಥವಾ ಇನ್ ಜನರಲ್ ಒಂದು ಮಾಹಿತಿಯನ್ನ ಕೇಂದ್ರದ ಗೃಹ ಇಲಾಖೆ ರಾಜ್ಯದ ಗೃಹ ಇಲಾಖೆಗಳಿಗೆ ರವಾನಿಸುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಇಲ್ಲಿವರೆಗೆ ಆ ತರದ ಬೆಳವಣಿಗೆ ಆಗಿಲ್ಲ. ಅದಕ್ಕೂ ಮೊದಲು ಮಾಹಿತಿ ಕಲೆ ಹಾಕುವಂತ ಕೆಲಸಗಳು ನಡೀತಾ ಇದಾವೆ. ಧರಣೇಶ್, ಇನ್ನು ಈ ಭಟ್ಕಳದ ಆರಿಫ್ ಜಿಲಾನಿ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಈತನ ಹಿನ್ನೆಲೆ ಏನು? 9 ಜನರ ಪೈಕಿ ಭಟ್ಕಳದ ಆರಿಫ್ ಗಿಲಾನಿ ಕೂಡ ಇದ್ದಾನೆ ಅನ್ನುವಂತ ಮಾಹಿತಿಗಳು ದೆಹಲಿ ಪೊಲೀಸರಿಗೆ ಲಭ್ಯ ಆಗಿದ್ದಾವೆ. ಆತನ ಬಗ್ಗೆ ಈಗಾಗಲೇ ಮಾಹಿತಿ ಕಲೆ ಹಾಕುವಂತ ಕೆಲಸವೂ ನಡೀತಿದೆ. ಒಂದು ಅಲ್ಲಿ ರಾಜ್ಯದಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸ, ಜೊತೆಗೆ ಇಲ್ಲಿನ ದೆಹಲಿಯಲ್ಲಿ ಆತನ ಚಟುವಟಿಕೆಗಳೇನು, ಆತ ಯಾರ ಜೊತೆಗಿದ್ದ, ಯಾರ ಸಂಪರ್ಕದಲ್ಲಿದ್ದ, ಯಾವ ಸಂಘಟನೆಯ ಸಂಪರ್ಕದಲ್ಲಿದ್ದ, ಆತನ ಚಲನವಲನಗಳೇನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಆತ ಇದಾನೆ ಅನ್ನುವಂತಹ ಒಂದು ಅನುಮಾನ ದೃಢಪಟ್ಟ ಹಿನ್ನೆಲೆಯಲ್ಲಿ ಆತನ ಹೆಸರನ್ನ ಮತ್ತು ಭಾವಚಿತ್ರವನ್ನ ದೆಹಲಿ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಏನಿದು ಕೂಡ ಆತನ ಇನ್ನಿತರೆ ಚಲನವಲನಗಳ ಬಗ್ಗೆ ನಿಗಾ ಇಟ್ಟು ಮತ್ತು ಅವರ ಸಹಚರ ಇನ್ನು 8 ಮಂದಿ ಏನಿದ್ದಾರೆ ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟು ಆ ಮುಂದಿನ ಕಾರ್ಯಾಚರಣೆಯನ್ನ ಮಾಡ್ತಾರೆ ದೆಹಲಿ ಪೊಲೀಸರು. ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಲಕ್ಷ್ಮಿ, ಧನ್ಯವಾದಗಳು ಧರಣೇಶ್ ಡೀಟೇಲ್ಸ್ಗಾಗಿ. ಆತನ ಹೆಸರು ಆಫೀಫ್ ಜಿಲಾನಿ. ಭಟ್ಕಳದ ಇಂಡಿಯನ್ ಮುಜಾಹಿದೀನ್ಗೆ ಸೇರಿದಂತಹ ಉಗ್ರ. ಭಟ್ಕಳದ ಬಂದರು ರಸ್ತೆಯ ನಿವಾಸಿ ಈತ ಆಫೀಫ್. ಈತನ ತಂದೆ ವೃತ್ತಿಯಲ್ಲಿ ವೈದ್ಯರು ಅಂತ ಹೇಳಲಾಗ್ತಾ ಇದೆ. ಇಷ್ಟಿಷ್ಟು ಎಜುಕೇಟೆಡ್ಗಳು ಈ ರೀತಿ ದೇಶದ್ರೋಹಿಗಳಾದ್ರೆ ಹೇಗೆ ಅಂತ ಅನ್ಸುತ್ತೆ. ಆಫೀಫ್ ಜಿಲಾನಿ ಭಟ್ಕಳದ ಇಂಡಿಯನ್ ಮುಜಾಹಿದೀನ್ಗೆ ಸೇರಿರ್ತಕ್ಕಂತಹ ಉಗ್ರ. ಇಂಡಿಯನ್ ಮುಜಾಹಿದೀನ್ ಸಂಘಟನೆ ಇನ್ನೂ ಕೂಡ ಅಲ್ಲಿ ಎಷ್ಟು ಪ್ರಬಲವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ.
ಅವರ ತಂದೆ ವೈದ್ಯ. ಇದೀಗ ಆಫೀಫ್ ಜಿಲಾನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಗಣರಾಜ್ಯೋತ್ಸವದಂದು ಬೃಹತ್ ಸ್ಫೋಟಕ್ಕೆ ಸ್ಕೆಚ್ ಹಾಕಿದವರಲ್ಲಿ ಈತನು ಒಬ್ಬ. ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚನ್ನ ಹೂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇವರುಗಳ ಸುಳಿವು ನೀಡಿದವರಿಗೆ ಬಹುಮಾನ ಘೋಷಣೆ ಮಾಡಲಾಗಿದೆ. ಜನವರಿ 26ರಂದು ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ರು ಇವರೆಲ್ಲರೂ. ಆಫೀಫ್ ಜಿಲಾನಿ, ಭಟ್ಕಳದ ಇಂಡಿಯನ್ ಮುಜಾಹಿದೀನ್ ಉಗ್ರ ಕೂಡ ಇವ್ರ ಜೊತೆ ಇರ್ತಕ್ಕಂಥದ್ದು. ಈ 9 ಮಂದಿಯ ಭಾವಚಿತ್ರಗಳನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಭಟ್ಕಳದ ಬಂದರು ರಸ್ತೆಯ ನಿವಾಸಿ ಆಫೀಫ್ ಜಿಲಾನಿ ಕೂಡ ಇದರಲ್ಲಿ ಒಬ್ಬ. ಜೊತೆಗೆ ಅವರ ತಂದೆ ವೈದ್ಯರಾಗಿರುವಂತವರು. ಗಣರಾಜ್ಯೋತ್ಸವದಂದು ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು ಇವರೆಲ್ಲರೂ ಕೂಡ. ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಸ್ಕೆಚ್ ಹಾಕಿದ್ರು. ಇವರ ಸುಳಿವು ನೀಡಿದವರಿಗೆ ಕೇಂದ್ರ ಸರ್ಕಾರ ಬಹುಮಾನ ಘೋಷಣೆ ಮಾಡಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತಂದ್ರೆ, ಹೀಗೆ 9 ಉಗ್ರರ ಫೋಟೋ ಪಬ್ಲಿಷ್ ಆಗುವ ಮಟ್ಟಿಗೆ ಬಂದಿದೆ ಅಂತಂದ್ರೆ ಇದರ ಹಿಂದೆ ಸಾಕಷ್ಟು ಸಂಚುಗಳು ನಡೆದಿರುತ್ತೆ. ಸೊ ಅದನ್ನ ಸೆಂಟ್ರಲ್ ಇಂಟೆಲಿಜೆನ್ಸ್ ಭೇದಿಸಿದೆ. ನೋಡಿ, ಭಟ್ಕಳದಲ್ಲಿ ಈ ಆಫೀಫ್ ಜಿಲಾನಿ ಮನೆಯ ಡೀಟೇಲ್ಸ್. ಡಾಕ್ಟರ್ ಹಸನ್ ಬಾಪಾ, ಸನ್ ಆಫ್ ಡಾಕ್ಟರ್ ಹಸನ್ ಬಾಪಾ ಅಂತ ಅವ್ರ ಮನೆ ನಂಬರ್ 45 ಬಂದರು ರಸ್ತೆನಲ್ಲಿ ಇರ್ತಕ್ಕಂಥದ್ದು. ಬೈತಲ್ ಅಮಾನ್ ಅನ್ನೋ ಹೆಸರಿನ ಮನೆ ಇದು. ನೋಡೋದಕ್ಕೆ ಲಕ್ಷಣವಾಗಿ ವಿದ್ಯಾವಂತರ ಹಾಗೆ ಇರ್ತಾರೆ, ಮಾಡೋದು ಮಾತ್ರ ದೇಶದ್ರೋಹದ ಕೃತ್ಯ. ಈ ಉಗ್ರನ ಫೋಟೋವನ್ನ ಇದೀಗ ಪಬ್ಲಿಷ್ ಮಾಡಲಾಗಿದೆ. ಇದನ್ನು ಕುರಿತಾಗಿ ಸುಳಿವು ನೀಡಿದವರಿಗೆ ಕೇಂದ್ರ ಸರ್ಕಾರ ಬಹುಮಾನ ಘೋಷಣೆ ಮಾಡಿದೆ. ಇನ್ನು ದೆಹಲಿಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ದಂತ ಸಂದರ್ಭದಲ್ಲೇನೆ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಭಾರಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಕರಾವಳಿ ತೀರಗಳಲ್ಲೂ ಕೂಡ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡುವ ಸಂಭವ ಇದೆ. ಒಟ್ಟಾರೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಕರಾವಳಿ ತೀರಗಳಲ್ಲೂ ಕೂಡ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ಅಲರ್ಟ್ ಇರಿ ಅಂತ ಕೇಂದ್ರ ಸರ್ಕಾರ ಇಲಾಖೆಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ವಿಶೇಷವಾಗಿ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲರ್ಟ್ ಸೂಚನೆಯನ್ನ ಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಇವತ್ತು ಉಗ್ರಗಾಮಿ ಕೃತ್ಯ ಅಂತಂದ್ರೆ ಕೇವಲ ದೆಹಲಿನಲ್ಲೇ ಮಾತ್ರ ನಡೀಬೇಕು ಅಂತಿಲ್ಲ, ಈ ದೇಶದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ನಡೀಬಹುದು. ವಿಶೇಷವಾಗಿ ಕರ್ನಾಟಕ, ಅದರಲ್ಲೂ ಕರ್ನಾಟಕದ ಕರಾವಳಿ ತೀರ ಅತ್ಯಂತ ಸೂಕ್ಷ್ಮ ಪ್ರದೇಶ. ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಲಾಗ್ತಾ ಇದೆ? ಗವರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ? ಶ್ರೀಲಕ್ಷ್ಮಿ, ಈಗಾಗಲೇ ಗಣರಾಜ್ಯೋತ್ಸವ ಸಮಯದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋಕೆ ಅಂತಾನೆ 9 ಜನ ಒಬ್ಬರು ದೆಹಲಿಯಲ್ಲಿದ್ರು ಅನ್ನುವಂತ ಒಂದು ಇನ್ಫಾರ್ಮೇಶನ್ ಏನ್ ಆಧರಿಸಿದ್ದಾರೆ. ಈಗ ದೆಹಲಿ ಪೊಲೀಸರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಈಗಾಗಲೇ ಬೆಂಗಳೂರಿನಲ್ಲಿದ್ದಂತಹ ಉಗ್ರರು 3 ಶಂಕಿತ ಉಗ್ರರು ಸಿಕ್ಕಿದ್ರು. ಈ ನಿಟ್ಟಿನಲ್ಲಿಯೂ ಕೂಡ ಅಷ್ಟೇ ಬೆಂಗಳೂರಿನ ಪೊಲೀಸರು ಆದಷ್ಟು ಜಾಗರೂಕತೆಯಿಂದ ಇರಿ, ಜೊತೆಗೆ ಎಲ್ಲರ ಮೇಲೆಯೂ ಕೂಡ ಅಷ್ಟೇ ನಿಗಾ ಇಡಿ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ರು. ಜೊತೆಗೆ ಆ ಒಂದು ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯ ಮಾಡೋಕೆ ಪ್ರಮುಖವಾದಂತಹ ಒಂದು ಉಗ್ರ ಆರಿಫ್ ಜಿಲಾನಿ ಏನಿದ್ದಾನೆ, ಈತ ಭಟ್ಕಳದ ಬಂದರುನ ನಿವಾಸಿ ಅನ್ನೋದು ಕೂಡ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆಯಿಂದಲೂ ಕೂಡ ಮಾಹಿತಿ ಹೋಗಿರುವಂತಹ ಕಾರಣದಿಂದ ಕರಾವಳಿಯ ಭಾಗದಲ್ಲಿ ಕೂಡ ಅಷ್ಟೇ ಸಾಕಷ್ಟು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊತಿದ್ರೆ. ಯಾಕಂದ್ರೆ ಗಣರಾಜ್ಯೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇಂತಹ ಒಂದು ಗಣರಾಜ್ಯೋತ್ಸವ ದಿನದಂದು ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯ ಮಾಡಬೇಕು, ಸ್ಫೋಟಕ್ಕೆ ಸಂಚು ರೂಪಿಸುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಸೇರಿದಂತೆ ಕರಾವಳಿಯ ಭಾಗದಲ್ಲಿ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಕಳೆದ ವಾರವೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ 3 ಶಂಕಿತ ಉಗ್ರರು ಸಿಕ್ಕಿದ್ರು. ಜೊತೆಗೆ ಆ ಒಂದು ಶಂಕಿತ ಉಗ್ರರ ಜೊತೆಗೆ ಇನ್ನೂ 12 ಜನ ಶಂಕಿತರು ಕೂಡ ಅಷ್ಟೇ ಇದ್ರು ಅನ್ನುವಂತ ಒಂದು ಇನ್ಫಾರ್ಮೇಶನ್ ಏನ್ ಈಗಾಗಲೇ ಸಿಸಿಬಿ ಪೊಲೀಸರು ಕಲೆ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನಾದ್ಯಂತಲೂ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಎಲ್ಲರ ಮೇಲೆಯೂ ಕೂಡ ಅಷ್ಟೇ ತೀವ್ರ ನಿಗಾ ಇಟ್ಟಿರುವಂತಹ ದೃಶ್ಯ ಲಕ್ಷ್ಮಿ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.